ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಹಿಂದಿನ ಕಥೆಯಲ್ಲಿ ನಾನು ನಿಮಗೆ ಧೃತರಾಷ್ಟ್ರ ಹಾಗೂ ಪಾಂಡುವಿನ ಜನ್ಮದ ಕತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಕಥೆಯಲ್ಲಿ ನಾನು ನಿಮಗೆ ಪಾಂಡುವಿನ ಹೆಂಡತಿಯರಲ್ಲಿ ಒಬ್ಬಳಾದ ಕುಂತಿಯ ಕತೆ ಬಗ್ಗೆ ತಿಳಿಸ್ಕೊಡ್ತೀನಿ. ಕುಂತಿ ಯಾವ ರೀತಿ ಸೂರ್ಯದೇವನಿಂದ ಕರ್ಣನನ್ನು ಪಡೆದ್ಲು, ಹಾಗೆ ಪಡೆದ ಮಗುವನ್ನು ಯಾತಕ್ಕಾಗಿ ನದಿಯಲ್ಲಿ ತೇಲಿ ಬಿಡ್ಲು ಅನ್ನೋದ್ರ ಬಗ್ಗೆ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ. ಋಷಿಗಳಲ್ಲಿ ಸೂರನೆಂಬ ರಾಜನೊಬ್ಬ ಇದ್ದ. ಅವನಿಗೆ ವಸುದೇವ ಎಂಬ ಒಬ್ಬ ಮಗ, ಪೃಥೆ ಎಂಬ ಒಬ್ಬಳು ಮಗಳು. ಅವನ ಸಂಬಂಧಿ ಕುಂತಿ ಭೋಜನಿಗೆ ಮಕ್ಕಳಿರಲಿಲ್ಲ. ಸೂರನಿಗೆ ಅವನನ್ನು ಕಂಡ್ರೆ ತುಂಬ ಪ್ರೀತಿ. ಅವನಿಗೆ ಮಕ್ಕಳಿಲ್ಲದನ್ನ ಕಂಡು ಮರುಗಿದ ಸೂರ ತನ್ನ ಮಗಳು ಪೃಥೆಯನ್ನೇ ಸಾಕಿಕೊಂಡಿರು ಎಂದು ಕೊಟ್ಟಿರ್ತಾನೆ. ಪೃಥೆ ತುಂಬ ಸುಂದರ ಮಗು, ಒಳ್ಳೆಯ ನಡತೆಯ ಹುಡುಗಿ. ಕುಂತಿ ಭೋಜನು ತನ್ನ ಪ್ರಾಣವನ್ನೇ ಸಾಕು ಮಗಳಲ್ಲಿ ಇಟ್ಟಿರ್ತಾನೆ. ಅವಳಿಗೆ ಕುಂತಿ ಎಂದೇ ಹೆಸರಾಯಿತು. ಈ ರೀತಿಯಾಗಿ ಪೃಥೆ ಕುಂತಿಯಾಗಿ ಬದಲಾಗ್ತಾಳೆ. ಹಾಗೆ ವಸುದೇವನ ಮಗ ಶ್ರೀಕೃಷ್ಣ ಆಗಿರೋದ್ರಿಂದ ಕುಂತಿ ಕೃಷ್ಣನಿಗೆ ಸೋದರತೆ ಹಾಕ್ತಾಳೆ. ಒಂದು ಸಲ ಶೀಘ್ರಕೋಪಿಯಾದ ದುರ್ವಾಸ ಮುನಿಯು ಕುಂತಿ ಭೋಜನನ ಆಸ್ಥಾನಕ್ಕೆ ಬರ್ತಾನೆ. ಅವನ ಬೇಕು ಬೇಡಗಳನ್ನು ನೋಡಿಕೊಳ್ಳಲು ರಾಜ ಕುಂತಿಯನ್ನ ನೇಮಿಸಿರ್ತಾನೆ. ವೀಕ್ಷಕರೇ, ದುರ್ವಾಸ ಮುನಿಯ ಕೋಪ ಏನು ಎಂಬುದು ನೀವು ಬೇರೆ ಕಥೆಯಲ್ಲಿ ಕೇಳಿರ್ತೀರಾ. ಆದರೆ ಇಲ್ಲಿ ಕುಂತಿ ಅಂಥ ಕಷ್ಟವಾದ ಕೆಲಸವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿರ್ತಾಳೆ. ಹುಡುಗಿಯ ನಡತೆಯಿಂದ ಪ್ರೀತನಾದ ದುರ್ವಾಸನು ಅವಳಿಗೆ ಒಂದು ವರವನ್ನು ಕೊಡಲು ನಿರ್ಧರಿಸ್ತಾನೆ. ಅವಳನ್ನು ಹತ್ತಿರ ಕರೆದು, ನಿನಗೆ ನಾನೊಂದು ಮಂತ್ರವನ್ನು ಕೊಡುತ್ತೇನೆ. ಅದನ್ನು ಉಚ್ಚರಿಸಿದರೆ ನೀನು ಇಷ್ಟಪಟ್ಟ ದೇವತೆ ನಿನ್ನ ಬಳಿಗೆ ಬರುತ್ತಾನೆ. ಹೀಗಂತ ಹೇಳಿ ಮಂತ್ರೋಪದೇಶ ಮಾಡ್ತಾರೆ. ಏನೂ ಅರಿಯದ ಮಗು ತನಗೇನೋ ಬಹುಮಾನ ಕೊಟ್ಟಿರೋರು ಎಂದು ಸಂತೋಷಪಟ್ಟಿತು. ದುರ್ವಾಸನು ಹೊರಟು ಹೋಗ್ತಾರೆ. ಅಂದು ಆಗ ತಾನೇ ಬೆಳಕಾಗುತ್ತಿದ್ದ ಸಮಯ. ಪೂರ್ವದ ಕಿಟಕಿಯ ಮೂಲಕ ಸೂರ್ಯೋದಯವು ಕಾಣುತ್ತಿತ್ತು. ಪೂರ್ವ ದಿಕ್ಕೆಲ್ಲ ಕರಗಿದ ಬಂಗಾರದ ಬಣ್ಣದಿಂದ ಶೋಭಿಸುತ್ತಿತ್ತು. ನದಿಯ ನೀರಿನ ಕಿರುತೆರೆಗಳು ಅರಮನೆಯ ಗೋಡೆಗಳನ್ನು ಮುದ್ದಿಸುತ್ತಿದ್ದವು. ಅದು ಮರೆಯಲಾಗದಂತಹ ಅದ್ಭುತ ಸುಂದರ ದೃಶ್ಯವಾಗಿತ್ತು. ಹೊಸ ಬೆಳಗು ಮಗುವಿನ ಹೃದಯವನ್ನು ಮುದುಗೊಳಿಸಿತು. ಉಜ್ವಲ ಸೂರ್ಯನ ಆ ಸೌಂದರ್ಯದಲ್ಲಿ ಅವಳು ಕರಗಿ ಹೋಗಿದಳು. ಈ ಸೂರ್ಯ ತನ್ನ ಬಳಿಗೆ ಬಂದರೆ ಹೇಗಿರುತ್ತೆ ಎಂದವಳು ಅಚ್ಚರಿಪಟ್ಟಳು. ದುರ್ವಾಸನು ಕೊಟ್ಟ ಮಂತ್ರವು ಇದ್ದಕ್ಕಿದ್ದಂತೆ ನೆನಪಿಗೆ ಬಂದಿತು. ಹೌದು, ಅದನ್ನು ಪಠಿಸಿದರೆ ಸೂರ್ಯನು ತನ್ನ ಬಳಿ ಬರಬಹುದಲ್ಲವೇ? ಹಾಗೆ ತಾನೇ ಋಷಿಯು ತನಗೆ ಹೇಳಿದ್ದು. ಮಗು ಅರಿಯದ ಆನಂದದಲ್ಲಿ ಕಣ್ಣು ಮುಚ್ಚಿಕೊಂಡು ಕಮಲದ ಮೊಗ್ಗಿನಂತೆ ಕೈ ಜೋಡಿಸಿಕೊಂಡು ತಾನು ಕಲಿತ ಮಂತ್ರವನ್ನ ಹೇಳುತ್ತಾ ಸೂರ್ಯನನ್ನ ಕರೆಯಿತು. ಮಂತ್ರ ಎಲ್ಲ ಹೇಳಿದ್ಮೇಲೆ ಕುಂತಿ ಕಣ್ತೆಗಿತಾಳೆ. ಅಲ್ಲಿ ಪವಾಡ ಒಂದೇ ಜರುಗಿತ್ತು. ನದಿಯ ಮೇಲೆ ಪ್ರತಿಫಲಿತವಾಗುತ್ತಾ ಸೂರ್ಯನ ಪ್ರಕಾರ ಕಿರಣಗಳು ವೇಗವಾಗಿ ಚಲಿಸುತ್ತಾ ಬಂದವು. ಇವಳ ಕಣ್ಣು ಕೋರೈಸುವಂತಾಯಿತು. ಸೂರ್ಯದೇವನು ಮಾನವ ರೂಪಿಯಲ್ಲಿ ಬಂದು ನಿಂತಿದ್ದ. ಇತ್ತ ಕುಂತಿಗೆ ಆನಂದವೋ ಆನಂದ. ಉದ್ರೇಕದಲ್ಲಿ ಚಪ್ಪಾಳೆ ತಟ್ಟಿ ನಕ್ಕಳು. ದೂರ್ವಾಸರು ಹೇಳಿದ್ದು ಸರಿ. ಹಾಗಾದರೆ ನೀನು ಪೂರ್ವದಲ್ಲಿ ಹುಟ್ಟುತ್ತಿರುವುದನ್ನು ನೋಡುತ್ತಿದ್ದೆ. ನೀನು ಇಲ್ಲಿಗೆ ಬಂದು ಬಿಟ್ಟರೆ ಎಷ್ಟು ಚೆನ್ನ ಎನ್ನಿಸಿತ್ತು. ಅದಕ್ಕೆ ಮಂತ್ರವನ್ನು ಉಚ್ಚರಿಸಿದೆ. ನೀನು ಬಂದೇ ಬಿಟ್ಟೆ. ಏನದ್ಭುತ. ಸೂರ್ಯ ನಗುತ್ತಾ, ಹೌದು, ನಾನು ಬಂದಿದ್ದಾಯಿತು. ಈಗ ನನ್ನನ್ನು ಏನು ಮಾಡು ಎನ್ನುತ್ತೀ ಅಂತ ಕೇಳ್ತಾನೆ. ಅದಕ್ಕೆ ಕುಂತಿ, ಏನಿಲ್ಲಪ್ಪ, ಸುಮ್ಮನೆ ಕರೆದೆ. ಅಷ್ಟು ಸುಂದರವಾಗಿರುವ ನೀನು ಬಳಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಕರೆದೆ ಅಷ್ಟೆ. ಅದಕ್ಕೆ ಸೂರ್ಯದೇವ ಹೀಗೇಳ್ತಾನೆ, ನೀನು ಮಂತ್ರದ ಅರ್ಥವನ್ನು ತಿಳಿದುಕೊಂಡಿಲ್ಲ ಅಂತ ಕಾಣುತ್ತೆ. ನೀನು ಯಾವ ದೇವತೆಯನ್ನ ಕರೆದರೂ ಅವನು ಬಂದು ನಿನ್ನನ್ನು ಸೇರುವನು. ಈಗಲ್ಲವೇ ದುರ್ವಾಸರು ನಿನಗೆ ಹೇಳಿತ್ತು. ಹೌದು ಅಂತ ಕುಂತಿ ಹೇಳ್ತಾಳೆ. ಹೌದು ಅಂತ ಹೇಳಿದ್ರು ಕೂಡ ಕುಂತಿಗೆ ಅದು ಸ್ಪಷ್ಟವಾಗಿ ಅರ್ಥವಾಗಿರಲಿಲ್ಲ. ಅದಕ್ಕೆ ಸೂರ್ಯದೇವ, ಅದರ ಅರ್ಥ ನೀನು ಕರೆದ ದೇವರು ನಿನ್ನನ್ನು ಆಲಂಗಿಸಿ ತನ್ನಷ್ಟೇ ಸುಂದರ ಮಗುವೊಂದನ್ನು ನಿನಗೆ ಅನುಗ್ರಹಿಸುತ್ತಾನೆ ಅಂತ. ನಿನಗೆ ಗೊತ್ತಾಗಲಿಲ್ಲವೇ ಅಂತ ಕೇಳ್ತಾನೆ. ಕುಂತಿ ಬೆದರಿದಳು. ಅವಳಿಗೆ ಏನು ಮಾಡಬೇಕು, ಏನು ಹೇಳಬೇಕು ಎಂಬುದು ಗೊತ್ತಾಗಲಿಲ್ಲ. ನನಗೆ ಗೊತ್ತಾಗಲಿಲ್ಲ ಮಂತ್ರದ ಅರ್ಥ ಹೀಗೆಂದು. ನಾನು ಹೇಗೆ ತಾನೇ ಊಹಿಸಲಿ? ಮೂರ್ಖ ಕೆಲಸ ಮಾಡಿದೆ. ಕ್ಷಮಿಸು ಬಿಡು ಸೂರ್ಯದೇವ. ದಯವಿಟ್ಟು ಹೊರಟು ಹೋಗು. ನನ್ನ ಮರ್ಯಾದೆ ಕಾಪಾಡು. ಸೂರ್ಯನು ಅದಕ್ಕೆ, ಅದು ಅಸಾಧ್ಯ. ಮಂತ್ರಬಲದಿಂದ ಆಕರ್ಷಿತನಾಗಿರುವ ನಾನು ನಿನಗೊಂದು ಮಗುವನ್ನು ಕೊಡದೆ ಹಾಗೆಯೇ ಹೋಗುವುದು ಸಾಧ್ಯವಿಲ್ಲ. ದೇವತೆಯಾದರೂ ನಾನು ಮಂತ್ರದಿಂದ ಬದ್ಧನು ಅಂತ ಹೇಳ್ತಾನೆ. ಕುಂತಿಯ ದುಃಖ ಏಳತೀರದಾಯಿತು. ನಾನಿನ್ನು ಕುಮಾರಿ, ಮದುವೆಯಾಗದವಳು. ಲೋಕ ಏನನ್ನಬಹುದು.
ನಾನು ಕೌಮಾರ್ಯವನ್ನ ಕಳೆದುಕೊಂಡನೆಂದು ತಿಳಿದರೆ ನನ್ನ ತಂದೆಯ ಎದೆ ಒಡೆದೇ ಹೋಗಬಹುದು. ನೀನು ಹೊರಟು ಹೋಗಲಾರೆಯಾ ಎಂದಳು ಕುಂತಿ. ಸೂರ್ಯನಿಗೆ ಇನ್ನು ಹುಡುಗಿಯಾಗಿರುವ ಕುಂತಿಯನ್ನ ಕಂಡು ಮರುಕ ಉಂಟಾಯಿತು. ಅವನು ನಕ್ಕು, ಎದರದಿರು ಮಗುವೆ, ಮಗು ಹುಟ್ಟಿದ ಮೇಲೆ ನೀನು ಪುನಃ ಕನ್ಯೆಯಾಗುತ್ತೀಯ. ನೀನು ನನ್ನನ್ನು ಕರೆದದ್ದು ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ಭರವಸೆ ಕೊಟ್ಮೇಲೆ ಅವಳ ಎದುರಿಗೆ ದೂರವಾಯಿತು. ಸೂರ್ಯನ ಸವಿಮಾತು ಸುಂದರ ರೂಪ ಅವಳನ್ನು ಸೂರೆಗೊಂಡಿತು. ಸೂರ್ಯ ಹೊರಡಲು ಸಿದ್ಧನಾದ. ನನ್ನ ಪ್ರತಿರೂಪವಾಗಿರುವ ನಿನ್ನ ಮಗ ಕವಚ ಕುಂಡಲಗಳೊಂದಿಗೆ ಹುಟ್ಟುತ್ತಾನೆ, ಮಹಾ ಧನುರ್ಧಾರಿಯಾಗುತ್ತಾನೆ, ದಾನಶೂರ ಕರ್ಣನೆಂದು 3 ಲೋಕಗಳಲ್ಲೂ ಪ್ರಸಿದ್ಧನಾಗುತ್ತಾನೆ. ನಾನೇ ದಾನ ಕೊಡಬೇಡವೆಂದು ಹೇಳಿದರೂ ಸಹ ಅವನು ಯಾರಿಗೂ ಏನನ್ನು ಇಲ್ಲವೆನ್ನಲಾರ. ಹೀಗೆಂದು ಹೇಳಿ ಸೂರ್ಯ ಅದೃಶ್ಯನಾಗ್ತಾನೆ. ಕಾಲಕ್ರಮದಲ್ಲಿ ಕುಂತಿ ಮಗುವನ್ನ ಹೆರ್ತಾಳೆ. ಅದನ್ನ ಏನು ಮಾಡಬೇಕೆಂದೇ ಅವಳಿಗೆ ತೋರಲಿಲ್ಲ. ತಾಯ್ತನದ ಆನಂದವನ್ನ ಅರಿಯುವಷ್ಟು ದೊಡ್ಡವಳಾಗಿರದ ಅವಳು ಅದರ ನಾಚಿಕೆಯನ್ನ ಮಾತ್ರ ಅನುಭವಿಸಿದಳು. ಕಿಟಕಿಯಿಂದ ಹೊರಗೆ ನೋಡಿದಳು. ನದಿ ಎಂದಿನಂತೆ ಪ್ರಶಾಂತವಾಗಿ ಹರಿಯುತ್ತಿತ್ತು. ಆದರೆ ಕುಂತಿಯ ಹೃದಯದಲ್ಲಿ ಮಾತ್ರ ದೊಡ್ಡ ಬಿರುಗಾಳಿ ಎದ್ದಿತ್ತು. ದೃಢ ಮನಸ್ಸಿನಿಂದ ಮಗುವನ್ನ ಎತ್ತಿಕೊಳ್ತಾಳೆ. ಮೃದು ರೇಷ್ಮೆಯಲ್ಲಿ ಅದನ್ನ ಸುತ್ತಿ ಮರದ ತೊಟ್ಟಿಲಲ್ಲಿಟ್ಟು ನದಿಯಲ್ಲಿ ತೇಲಿ ಬಿಟ್ಟು ಅರಮನೆಗೆ ಹಿಂದಿರುಗಿರ್ತಾಳೆ. ತೊಟ್ಟಿಲು ತನ್ನಿಂದ ದೂರ ತೇಲಿ ಹೋಗುತ್ತಿರುವುದನ್ನ ಕಿಟಕಿಯಿಂದ ನೋಡ್ತಾಳೆ. ನದಿಯ ಮಹಾಪ್ರವಾಹದಲ್ಲಿ ತೇಲಿ ಹೋಗುತ್ತಿರುವ ಮುದ್ದು ಮಗುವಿನ ಮೇಲೆ ವರ್ಣಿಸಲಾಗದಂಥ ಸೆಳೆತ, ಹೃದಯವೇ ಒಡೆದು ಹೋಗುತ್ತಿರುವಂತಹ ತಳಮಳ. ನೀರು ಧಾರೆ ಧಾರೆಯಾಗಿ ಹರಿಯಿತು. ಸೂರ್ಯನೆದುರಿಗೆ ಕೈಯೆತ್ತಿ ಮುಗಿಯುತ್ತಾ, ದೇವ, ನಮ್ಮ ಈ ಮಗುವಿಗೆ ನಾನು ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ, ದಯವಿಟ್ಟು ಅದನ್ನು ರಕ್ಷಿಸು, ಅದಕ್ಕೇನು ತೊಂದರೆ ಬಾರದಂತೆ ನೋಡಿಕೊ ಎಂದು ಎದೆ ಬಿರಿಯುವಂತೆ ಕೂಗಿ ಹೇಳ್ತಾಳೆ. ಎಷ್ಟೇ ಆದರೂ ತಾಯಿ ಹೃದಯ ಅಲ್ವಾ? ನಿಂದ ದೂರವಾಗುತ್ತಿರುವ ಮಗುವಿಗೆ ನನ್ನ ಕಂದ, ನಿನ್ನ ಬದುಕು ರುಜುಪಥದಲ್ಲಿ ಸಾಗಲಿ, ದೇವರು ನಿನ್ನನ್ನ ಕಾಪಾಡಲಿ, ನೀನು ಸಾಯುವುದಿಲ್ಲ, ಸ್ವರ್ಗದಲ್ಲಿರುವ ದೇವತೆಗಳೆಲ್ಲರೂ ನಿನ್ನ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರುವರು. ದೂರದ ಭವಿಷ್ಯದಲ್ಲಿ ನಾನು ನಿನ್ನನ್ನು ಯಾವಾಗಲೂ ನೋಡಬಹುದು. ನಿನ್ನ ಕವಚ ಕುಂಡಲಗಳ ನೆರವಿನಿಂದ ನಾನು ನಿನ್ನನ್ನು ಗುರುತಿಸುವೆ. ಯಾರು ನಿನ್ನನ್ನು ಮಗುವೆಂದು ಕೈಗೆತ್ತಿಕೊಂಡು ಸಾಕುವಳೋ ಅವಳೇ ಪುಣ್ಯವಂತೆ. ನಿನ್ನನ್ನು ತರುಣನಾಗಿ ಬೆಳೆಸುವ ಆನಂದವನ್ನು ಪಡೆಯುವ ಅದೃಷ್ಟವಂತೆ ಅವಳು. ಆದರೆ ನಾನು ಎಲ್ಲರಿಗಿಂತ ಅತ್ಯಂತ ದುರದೃಷ್ಟವಂತಳು. ಹೊಟ್ಟೆಯಲ್ಲಿ ಹುಟ್ಟಿಯೂ ನನ್ನ ಪಾಲಿಗೆ ನೀನಿಲ್ಲದಂತೆ ಮಾಡಿಕೊಂಡೆ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ನನ್ನ ಚೊಚ್ಚಲ ಮಗುವೆ ಅಂತ ಹೇಳ್ತಾಳೆ. ಕಿಲಕಿಲನೆ ನಗುತ್ತಾ ಇದ್ದ ಹುಡುಗಿ ಇದ್ದಕ್ಕಿದ್ದಂತೆ ಭದ್ರ ಮಹಿಳೆಯಾಗಿ ಬಿಟ್ಟಳು. ಎಗ್ಗಿಲ್ಲದ ಆನಂದಮಯ ಹುಡುಗುತನ ದೂರವಾಯಿತು. ಅವಳ ಕಣ್ಣಿಗೆ ಕಾಣ್ತಾ ಇದ್ದದ್ದು ಒಂದೇ, ರೇಷ್ಮೆ ಬಟ್ಟೆ, ಮರದ ಪೆಟ್ಟಿಗೆ, ಎಳೆಯ ಬಿಸಿಲಿಗೆ ಒಳೆ ಹೊಳೆಯುತ್ತಿದ್ದ ಕವಚ ಕುಂಡಲಗಳುಳ್ಳ ಮುದ್ದು ಮಗು. ಹೀಗೆ ಅನೇಕ ವರ್ಷಗಳ ನಂತರ ಕುಂತಿ ಮದುವೆಯ ವಯಸ್ಸಿಗೆ ಬಂದಾಗ ಅವಳು ಪಾಂಡುವನ್ನ ಸ್ವಯಂವರದಲ್ಲಿ ವರಿಸಿದಳು. ಇದು ವೀಕ್ಷಕರೇ ಕುಂತಿ ಕರ್ಣನಿಗೆ ಜನ್ಮ ನೀಡಿದ ಕತೆ. ಮುಂದಿನ ಕಥೆಯಲ್ಲಿ ಸಿಗೋವರೆಗೂ ನಮಸ್ಕಾರ.